ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಯುಗಾದಿ ಹಬ್ಬದ ವಿಶೇಷವಾಗಿ ಅತಿ ಸುಲಭವಾಗಿ ಮನೆಯಲ್ಲೇ ಹೇಗೆ ಬೇಳೆ ಒಬ್ಬಟ್ಟು ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ, ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಒಬ್ಬಟ್ಟು ಅಂದ್ರೂ ಜಸ್ಟ್ ನಾನು ಹೇಳೋ ಇನ್ಸ್ಟ್ರಕ್ಷನ್ ಸ್ಟೆಪ್ನ ನೀವು ಫಾಲೋ ಮಾಡ್ಕೊಂಡು ಹೋದರೆ ಅತಿ ಸುಲಭವಾಗಿ ಬೇಗನೆ ಮಾಡ್ಬೋದು ಬೇಳೆ ಒಬ್ಬಟ್ಟು. ಫಸ್ಟ್ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋದು ಕಡಲೆಬೇಳೆ ಹೋಳಿಗೆ. 1 ಕಪ್ ನಾನಿಲ್ಲಿ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ನಾನು 3 ನೀರು ಹಾಕ್ತಿದ್ದೀನಿ. 1 ಕಪ್ ಕಡಲೆಬೇಳೆಗೆ 3 ನಾನಿಲ್ಲಿ ನೀರು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಯಾವ ಅಳತೆಯಲ್ಲಿ ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ನಾನು 3 ನೀರು ಹಾಕ್ಕೋತಾ ಇದ್ದೀನಿ. 3 ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇದು ನಾನಿಲ್ಲಿ ಕೂಗಿಸ್ಕೊತಿರೋದು 3 ವಿಷಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಜಾಸ್ತಿನೂ ಬೇಡ ಕಮ್ಮಿನೂ ಬೇಡ, ಜಸ್ಟ್ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ಇಲ್ಲಿ ಬೇಳೆ ಕೂಗಕ್ಕಿಕ್ಕಿದ್ದೀನಿ. ಸೊ ಅದೇ ಪ್ಯಾರಲರ್ ಆಗಿ ನಾನಿಲ್ಲಿ ಅದು ಕೂಗುವಷ್ಟರಲ್ಲಿ ನಾನಿಲ್ಲಿ ಹೇಗೆ ಒಬ್ಬಟ್ಟಿಗೆ ಕನಕ ಕಲಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಬೇಗ ಬೇಯಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಮೈದಾ ಹಾಕೋತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಮೈದಾ ಹಿಟ್ಟು ಮತ್ತು ಸ್ವಲ್ಪ ನಿಮಗೆ ಬೇಕಾದರೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಎಲ್ಲ ಬ್ಯಾಲೆನ್ಸ್ಡ್ ಆಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ನಾನಿಲ್ಲಿ 1/4 ಕಪ್ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಸಣ್ಣ ರವೆ, 0 ರವೆ ಅಂತಾರಲ್ಲ, ಅದನ್ನು ನಾನಿಲ್ಲಿ ಚಿರೋಟಿ ರವೆ ಹಾಕೋತಾ ಇದ್ದೀನಿ. ಇದು ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ. ಸೊ ಇದು ಹಾಕಿ ನಾನಿಲ್ಲಿ ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿನೂ ಕಲಿಸ್ಕೊಂಡಿಲ್ಲ, ತುಂಬ ತೆಳ್ಳಗೂ ಕಲಿಸ್ಕೊಂಡಿಲ್ಲ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಕಲಿಸ್ಕೊಂಡಿದ್ದೀನಿ. ಕೆಲವರು ತುಂಬಾ ತೆಳ್ಳಗೆ ಕಲಿಸ್ಕೊತಾರೆ. ನಾನಿಲ್ಲಿ ತಟ್ಟಕ್ಕಾಗೋ ಅಷ್ಟು ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ನೀವು ಲಟ್ಟಿಸೋದ್ರೂ ಲಟ್ಟಿಸ್ಬೋದು, ತಟ್ಟಾದರೂ ತಟ್ಬೋದು. ಸೊ ಆ ಥರ ಹದದಲ್ಲಿ ನಾನಿಲ್ಲಿ ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿದ್ರಲ್ಲ, ಇಷ್ಟು ಮೀಡಿಯಮ್ ಆಗಿ ಸಾಫ್ಟಾಗಿರೋ ಥರ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ ಕನಕನ. ಕೆಲವರು ತುಂಬ ಇದು ತೆಳ್ಳಗೆ ಕಲಿಸ್ಕೊತಾರೆ, ಆ ಥರ ನಾನು ಮಾಡ್ಕೊಂಡಿಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ನಾವು ಯಾರು ಫಸ್ಟ್ ಟೈಮ್ ಮಾಡ್ತಿದ್ದೀವಿ, ಸೊ ಅವ್ರಿಗೆ ಸುಲಭವಾಗಿ ಮಾಡ್ಬೋದು ಇದನ್ನು. ಅದಾದಮೇಲೆ ನಾನಿಲ್ಲಿ ಅದನ್ನು ಕನಕ ಕಲಸಿಕ್ಕಿ ಮುಚ್ಚಿಕ್ಕಿದ್ದೀನಿ ಸ್ವಲ್ಪ ಇದಾಗಲಿ ಅಂತ. ಅದಾದಮೇಲೆ ನಾವಿಲ್ಲಿ ಕೂಗಿಸ್ಕೊಂಡಿದ್ದೀವಲ್ಲ ಕಡಲೆಬೇಳೆ, ಅದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಪರ್ಫೆಕ್ಟಾಗಿ ಕಡಲೆಬೇಳೆ ಎಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಸೊ ಕಡಲೆಬೇಳೆ ನಾವಿಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಅದು ಇದಾದರೆ, ಸ್ಮ್ಯಾಶ್ ಆದರೆ ಸೊ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಸೊ ಇಷ್ಟು ಬೆಂದಿದ್ರೆ ಸಾಕು, ತುಂಬಾ ತೆಳ್ಳಗೂ ಬೇಯಬಾರ್ದು. ತುಂಬ ಸ್ಮ್ಯಾಶ್ ಆಗಿ ಇದ್ರ ಥರ ಬೆಂದ್ರೂ ಅದು ಪಾಕ ಹದ ಬರಲ್ಲ ಹೂರ್ಣಕ್ಕೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸ್ಮ್ಯಾಶ್ ಆಗಿದ ತಕ್ಷಣ ಸ್ಮ್ಯಾಶ್ ಆಗ್ತಿದೆ. ಸೊ ಪರ್ಫೆಕ್ಟ್ ಹದದಲ್ಲಿ ಬೆಂದಿದೆ ಕಡಲೆಬೇಳೆ ಅಂತ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಾನಿಲ್ಲಿ ಸೋಸ್ಕೊತಾ ಇದ್ದೀನಿ. ಸೊ ಈ ಸೋಸ್ಕೊಳ್ಳೋ ನೀರಲ್ಲಿ ನಾವಿಲ್ಲಿ ಕಟ್ಸಾರು ಮಾಡ್ಬೋದು. ಇದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕಟ್ಸಾರು ಅದು ತುಂಬಾ ರುಚಿಯಾಗಿರುತ್ತೆ. ಸೊ ಇಲ್ಲಿ ನಾನು ನೀರು ಮತ್ತು ಬೇಳೆನ ಸಪ್ರೇಟಾಗಿ ಬಸ್ಕೊತಾ ಇದ್ದೀನಿ. ಸೊ ಈ ಥರ ನಾನು ಜಾಲರ ಇಟ್ಕೊಂಡು ಬಸ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಬೇಳೆ ಮತ್ತು ಕಟ್ ನೀರನ್ನ ನಾನಿಲ್ಲಿ ಬೇರೆ ಬೇರೆ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಯಾವ ಪಾತ್ರೆಯಲ್ಲಿ ಕೂಗಿಸ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ನಾನಿಲ್ಲಿ ಬೇಳೆನ ಹಾಕ್ಕೊಂಡಿದ್ದೀನಿ. ಸೊ ಇದೇ ಪಾತ್ರೆಯಲ್ಲಿ ನಾನಿಲ್ಲಿ ಬೇಳೆ ಹಾಕ್ಕೊಂಡು ಹೂರಣ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಕಪ್ಪಲ್ಲಿ ನಾವು ಸಮ ಪ್ರಮಾಣದಲ್ಲಿ ನಾನಿಲ್ಲಿ ತೊಗೊಂಡಿದ್ದೀನಿ. ಸ್ವೀಟ್ ಸ್ವಲ್ಪ ಕರೆಕ್ಟಾಗಿ ಇರಲಿ ಅಂತ. ಸೊ ನಿಮ್ಗೆ ಸ್ವೀಟ್ ಅಷ್ಟು ಜಾಸ್ತಿ ಬೇಡ ಅಂದರೆ 1 ಕಪ್ಗೆ ನೀವು 3/4 ಕಪ್ ಹಾಕ್ಕೋಬೋದು. ನಾನು 1:1 ಹಾಕ್ಕೊಂಡಿದ್ದೀನಿ. ಸೊ ಇದನ್ನ ಹಾಕಿ ಬೆಲ್ಲ ಮತ್ತು ಬೇಳೆ ಕರೆಕ್ಟಾಗಿ ಹದಕ್ಕೆ ಬರೋ ತನಕ ನಾನಿಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಬೆಲ್ಲ ಎಲ್ಲ ಕರಗಿ ಇದಾಗೋ ತನಕ ನಾನಿಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಸೊ ಈ ಥರ ಕಡಲೆಬೇಳೆ ಹೋಳಿಗೆ ಮಾಡೋದ್ರಿಂದ ಫೇಲೇ ಆಗೋಲ್ಲ. ನೀವು ಫಸ್ಟ್ ಟೈಮ್ ಮಾಡಿದ್ರೂ ಇಲ್ಲ ಕಿತ್ತೋಗ್ತಿದೆ ಒಬ್ಬಟ್ಟು, ತಟ್ಟೋವಾಗಿ ಇದಾಗ್ತಿದೆ ಅಂತ ಏನೂ ಆಗೋಲ್ಲ. ಸೊ ನಾನಿಲ್ಲಿ ಮೀಡಿಯಮ್ ಹದದಲ್ಲಿ ಕನಕನ ಕಲಿಸ್ಕೊಂಡು ಮತ್ತು ಈ ಥರ ಹೂರಣ ಮಾಡ್ತಿದ್ದೀನಿ. ಯಾರೇ ಮಾಡಿದ್ರೂ ಕಣ್ಣು ಮುಚ್ಕೊಂಡು ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಬೆಲ್ಲ ಕರಗಿ ಪಾಕ ಬಿಡ್ತಾ ಇದೆ. ಸೊ ಅಲ್ಲಿ ತನಕ ನಾನಿಲ್ಲಿ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ. ಸೊ ನೀವು ಯುಗಾದಿ ಹಬ್ಬಕ್ಕೆ ಮಿಸ್ ಮಾಡ್ದೇ ಈ ರೆಸಿಪಿನ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಬೆಲ್ಲ ಎಲ್ಲ ಕರಗಿ ಆಲ್ಮೋಸ್ಟ್ ಇಲ್ಲಿ ಪಾಕ ಬರ್ತಾ ಇದೆ. ಇದು ಪಾಕ ಇದಾದಮೇಲೆ ತೆಳ್ಳಗೂ ಬರೋಲ್ಲ, ಗಟ್ಟಿನೂ ಆಗೋಲ್ಲ. ಹೂರಣ ಪರ್ಫೆಕ್ಟ್ ಹದರದಲ್ಲಿರುತ್ತೆ. ಹೂರಣ ಮತ್ತು ಕನಕನ ಕಲಿಸ್ಕೊಳ್ಳೋದ್ರಲ್ಲೇ ಒಬ್ಬಟ್ಟಿರುತ್ತೆ. ಅದಾದಮೇಲೆ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ.
ಸೊ ಏಲಕ್ಕಿ ಎಲ್ಲ ಹಾಕೊಂಡು ಪೌಡ್ರ್ ಹಾಕಾದ್ಮೇಲೆ ಕರೆಕ್ಟಾಗಿ ಪಾಕ ಬಂದಿತ್ತು. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿಲ್ಲ, ನಾನಿಲ್ಲಿ ಈ ಥರ ಜಾಲರದಲ್ಲಿ ಈ ಥರ ಮಸೀತಾ ಇದ್ದೀನಿ. ಸೊ ಈ ಥರ ಮಸಿಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದೇನಿಲ್ಲ, ಜಾಲರದಲ್ಲಿ ಈ ಥರ ಹಾಕ್ಕೊಂಡು ನೀವು ಇಲ್ಲಿ ಯಾವುದಾದ್ರೂ ಗುಂಡು ಸೌಟು ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಹೋಗ್ತಿದ್ರೆ ಬೇಗನೆ ಆಗೋಗುತ್ತೆ. ಬಿಸಿ ಬಿಸಿ ಇದ್ದಾಗಲೇ ಮಾಡ್ಕೋಬೇಕು. ಬಿಸಿ ಬಿಸಿ ಇದ್ದಾಗ ಮಾಡಿಕೊಂಡ್ರೆ ಇದು ಬೇಗ ಆಗುತ್ತೆ ಮತ್ತು ಫಾಸ್ಟಾಗಿ ಆಗುತ್ತೆ. ಬಿಸಿ ಇದ್ದಾಗಲೇ ಮಾಡಬೇಕು ಇದನ್ನು. ಬಿಸಿ ಇದ್ದಾಗ ಈ ಥರ ಮಾಡ್ಕೊಂಡು ಗುಂಡು ಸೌಟು ಯಾವುದಾದ್ರೂ ಮನೇಲಿ ಇದ್ದಿದ್ದು ಸೌಟು ಇದ್ದೇ ಇರತ್ತಲ್ಲ, ಆ ಸೌಟಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಹೋದರೆ ಹೂರ್ಣ ಆಗೋಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ಥರ ಹೂರ್ಣ ಮಾಡ್ಕೋತಾ ಇದ್ದೀನಿ. ಸೊ ಈ ಥರ ನಾನಿಲ್ಲಿ ಹೂರ್ಣ ಮಾಡ್ಕೋತಾ ಇದ್ದೀನಿ. ಹೂರ್ಣ ಈ ಥರ ಬಿಸಿ ಬಿಸಿದಾಗೆ ಒಂದೊಂದೇ ಸೌಟ್ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ತಿದ್ರೆ ಬೇಗ ಬಿಸಿ ಇದ್ದಾಗ ತುಂಬ ಬೇಗ ಮಾಡ್ಕೋಬೋದು. ಸೊ ಅಲ್ಲಿ ನೋಡ್ತಿದ್ದಾರಲ್ಲ, ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿ ಇಲ್ಲಿ ಕೆಳಗೆ ಬರ್ತಿರತ್ತೆ. ಸೊ ಆ ಹೂರ್ಣನ ನಾನಿಲ್ಲಿ ತೊಗೋತಾ ಇದ್ದೀನಿ. ಇಲ್ಲಾಂದರೆ ಹೂರ್ಣ ಇದು ಮಾಡೋ ಅಂಥ ಮಿಷಿನೇ ಬರುತ್ತೆ, ಅದಾದರೂ ತೊಗೋಬೋದು. ಅದು ಯಾವುದು ಇಲ್ಲಪ್ಪ ಅಂದರೆ ನಾವು ಈ ಥರನೂ ಮಾಡ್ಕೋಬೋದು. ಸೊ ಬಿಸಿ ಇದ್ದಾಗ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಬಾಲ್ ಶೇಪಲ್ಲಿ ಆದರೆ ಸೊ ಹೂರ್ಣ ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಹೂರ್ಣ ರೆಡಿ. ಈಗ ನಾವೇನು ಮಾಡ್ಕೊಂಡಿದ್ವಿ ಕಂಕಣನ, ಅದನ್ನು ನಾನಿಲ್ಲಿ ಫಸ್ಟ್ ಈ ಥರ ತಟ್ಕೊಂಡು ಈ ಥರ ಮಾಡಿ ಮಧ್ಯದಲ್ಲಿ ಹೂರ್ಣ ಇಕ್ಕಿ ಮತ್ತು ಎಕ್ಸ್ಟ್ರಾ ಏನೇನಿದೆ ಅದನ್ನೆಲ್ಲ ಈ ಥರ ತೆಗ್ದು ಮತ್ತು ಎಣ್ಣೆ ಹಾಕಿ ಇಲ್ಲಿ ನಾನಿಲ್ಲಿ ತಟ್ತಾ ಇದ್ದೀನಿ. ಈ ಥರ ಬಟರ್ ಪೇಪರ್ ಮೇಲೆ ಹಾಕಿ ಎಣ್ಣೆ ಹಾಕಿ ತಟ್ಟಿದ್ರೆ ಸೊ ಈ ಥರ ಪರ್ಫೆಕ್ಟಾಗಿ ತಟ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ, ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಆಗೋ ಅಷ್ಟು ನಾನಿಲ್ಲಿ ತಟ್ಟಿದ್ದೀನಿ. ಹೂರ್ಣ ಮತ್ತು ಕನಕನ ಈಕ್ವಲ್ ಆಗಿ ನಾವು ತೊಗೊಂಡ್ರೆ ಈ ಥರ ಫುಲ್ ಬರುತ್ತೆ. ಸೊ ಎಲ್ಲಿ ಬೆರಿ ಹೂರ್ಣ ಬೆರಿ ಹೋಳಿಗೆ ಆ ಥರ ಇದಿರಲ್ಲ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ, ಅದಾದಮೇಲೆ ನಾನಿಲ್ಲಿ ಬಿಸಿ ತವಾಗೆ ಬಟರ್ ಪೇಪರ್ ಸಮೇತ ಹಾಕ್ತಿದ್ದೀನಿ. ಹಾಕಾದ್ಮೇಲೆ 30 ಸೆಕೆಂಡ್ಸ್ ಬಿಟ್ಟಾದ್ಮೇಲೆ ಇದಾದಮೇಲೆ ನಾನಿಲ್ಲಿ ತೆಗಿತಾ ಇದ್ದೀನಿ. ಸೊ ಆವಾಗ ಪರ್ಫೆಕ್ಟಾಗಿ ಬರುತ್ತೆ, ಬಟರ್ ಪೇಪರ್ ಬಿಟ್ಕೊಳ್ಳುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ 30 ಸೆಕೆಂಡ್ಸ್ ಆದಮೇಲೆ ಇಲ್ಲಿ ತಿರುವಾಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಚೆನ್ನಾಗಿ ಸೂಪರಾಗಿರೋವಂಥ ಹೋಳಿಗೆನ ನಾವು ಸುಲಭವಾಗಿ ಮಾಡ್ಕೋಬೋದು. ಯುಗಾದಿ ಹಬ್ಬಕ್ಕೆ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಸೊ ಹ್ಯಾಪಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನನ್ನ ವೀಕ್ಷಕರಿಗೆ ನೋಡ್ತಿರೋದಕ್ಕೆ. ಈ ರೆಸಿಪಿ ನಿಮ್ಗೆ ಇಷ್ಟ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.